ಒಬ್ಬರ ತಂದೆ ಅವ್ರ ಮಗುನ ಅನಾಥಾಶ್ರಮಕ್ಕೆ ಕರ್ಕೊಂಡು ಬಂದಿರ್ತಾರೆ. ಯಾಕಂದ್ರೆ ಹೆಂಡತಿ ತೀರೋಗಿರ್ತಾರೆ. ಮಗುನ ನೋಡ್ಕೊಳ್ಳೋದಿಕ್ಕೆ ಯಾರು ಇರೋದಿಲ್ಲ. ತಂದೆಯವರು ಡ್ರೈವರ್ ಆಗಿರ್ತಾರೆ. ತಂದೆಯವ್ರ ಫ್ರೆಂಡ್ ಲಾರಿಯಲ್ಲಿ ಮೆಣಸಿನಕಾಯಿ ಇದೆ, ಅದನ್ನ ದೊಡ್ಡ ಮಾರ್ಕೆಟ್ಗೆ ತಗೊಂಡು ಹೋಗ್ಬೇಕು. ನಿನ್ ಮಗನ 4 ದಿನ ಅನಾಥಾಶ್ರಮದಲ್ಲಿ ನೋಡ್ಕೊಳ್ಳೋದಿಕ್ಕೆ ಹೇಳು ಅಂತ ಹೇಳ್ತಾನೆ. ತಂದೆಯವರಿಗೆ ಇದ್ಯಾಕೋ ಸರಿ ಅನ್ಸ್ತಾ ಇರಲ್ಲ. ಆಗ ಫ್ರೆಂಡು, 4 ದಿನ ನಿನ್ ಮಗ ಅನಾಥಾಶ್ರಮದಲ್ಲಿ ಇದ್ರೆ ಏನೂ ಆಗಲ್ಲ, ನಿನ್ಗೆ ಕೆಲ್ಸನೂ ಪರ್ಮನೆಂಟ್ ಆಗತ್ತೆ. ಆಮೇಲೆ ನಿನ್ ಮಗನ ರಾಜನ್ ತರ ನೋಡ್ಕೋಬಹುದು ಅಂತ ಹೇಳ್ತಾನೆ. ಒಂದ್ 4 ದಿನ ಮಗುನ ನೋಡ್ಕೊಳ್ಳಿ, ನಾನೇ ಬಂದು ಮಗುನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ತಂದೆಯವರು ಮಗುನ ಅನಾಥಾಶ್ರಮದಲ್ಲೇ ಬಿಟ್ಟು ಬರ್ತಾರೆ. ತಂದೆಯವರು ಫ್ರೆಂಡ್ ಜೊತೆ ಕೆಲ್ಸಕ್ಕೆ ಹೊರಡ್ತಾರೆ. ಹಾಗೆ ಹೊರಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಪೊಲೀಸರು ಲಾರಿನ ನಿಲ್ಸಿ ಲಾರಿನ ಚೆಕ್ ಮಾಡ್ತಾರೆ. ಲಾರಿ ಚೆಕ್ ಮಾಡಿದಾಗ ಪೊಲೀಸರಿಗೆ ಗಾಂಜಾ ಸಿಗತ್ತೆ. ತಂದೆಯವ್ರ ಫ್ರೆಂಡು ಅಲ್ಲಿಂದ ಓಡಿ ಹೋಗ್ತಾನೆ. ಪಾಪ ತಂದೆಯವರಿಗೆ ಲಾರಿಯಲ್ಲಿ ಗಾಂಜಾ ಇರೋದು ಗೊತ್ತಿರಲ್ಲ. ಪೊಲೀಸ್ ಅವ್ರಿಗೆ ಎಷ್ಟೇ ಹೇಳಿದ್ರು ಕೇಳಲ್ಲ. ತಂದೆಯವ್ರನ್ನ ಗಾಂಜಾ ಕೇಸಲ್ಲಿ ಒಳಗಡೆ ಹಾಕಿ ಚೆನ್ನಾಗಿ ಹೊಡೆದು IPC ಸೆಕ್ಷನ್ 274, 279 ಮತ್ತು 284ರ ಪ್ರಕಾರ 20 ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆ ಕೊಡಿಸ್ತಾರೆ. ತಂದೆಯವರು ಜೈಲಲ್ಲಿ ಮಗು ಬಗ್ಗೆನೇ ಯೋಚಿಸ್ತಾ ಶಿಕ್ಷೆ ಅನುಭವಿಸ್ತಿರ್ತಾರೆ. ಮಗು ಅನಾಥಾಶ್ರಮದಲ್ಲೇ ಇರತ್ತೆ. ಅವರೇ ಮಗುವಿಗೆ ಜಾನಿ ಅಂತ ಹೆಸರಿಡ್ತಾರೆ. ತಂದೆಯವರು ಜೈಲಲ್ಲಿರುವಾಗ ಒಬ್ಬ ಕೈದಿ ಬಂದು, ನೀನ್ ಹೀಗೆ ಮಗನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಹೊರಗಡೆ ಹೋದ್ಮೇಲೆ ಮಗನಿಗೆ ಏನ್ ಕೊಡ್ತೀಯ ಅಂತ ಹೇಳಿ ತಂದೆಯವರು ಲಾಟ್ರಿ ಟಿಕೆಟ್ ತಗೊಳ್ಳೋ ತರ ಮಾಡ್ತಾನೆ. ಅನಾಥಾಶ್ರಮದಿಂದ ಜಾನಿನ ಇನ್ನೊಬ್ರಪ್ಪ ದತ್ತು ತಗೊಳ್ತಾರೆ. ಜಾನಿ ಇನ್ನೊಬ್ರಪ್ಪ ಜೊತೆನೆ ಬೆಳೆದು ದೊಡ್ಡವನಾಗ್ತಾನೆ. ಒಂದಿನ ಅಪ್ಪ ಅವರು ಮಗನಿಗೆ ಕ್ಯಾನ್ಸರ್ ಇದೆ ಅಂತ ಸುಳ್ಳು ಹೇಳಿ ಒಬ್ನತ್ರ ಸಾಲ ತಗೊಂಡಿರ್ತಾರೆ. ಸಾಲ ಕೊಟ್ಟವನಿಗೆ ಸತ್ಯ ಗೊತ್ತಾಗಿ ಅಪ್ಪನ ಮೇಲೆ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಕಳಿಸ್ತಾನೆ. ಈ ವಿಷಯ ಜಾನಿಗೆ ಗೊತ್ತಾಗಿ ಜಾನಿ ಇನ್ನೊಬ್ರ ಹತ್ರ ಸಾಲ ಮಾಡಿ ಅಪ್ಪನಿಗೆ ಸಾಲ ಕೊಟ್ಟವನಿಗೆ ಸಾಲ ತೀರ್ಸಿ ಅಪ್ಪನ ಜೈಲಿಂದ ಬಿಡಿಸ್ಕೊಂಡ್ ಬರ್ತಾನೆ. ಜಾನಿಗೆ ಅಪ್ಪ ಅವ್ರ ಮೇಲೆ ತುಂಬಾ ಪ್ರೀತಿ ಇರತ್ತೆ. ಆದ್ರೆ ಅಪ್ಪ ಅವರಿಗೆ ಜಾನಿ ಕಂಡ್ರೇನೆ ಆಗ್ತಾ ಇರಲ್ಲ. ಜಾನಿ ಒಂದ್ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಜಾನಿ ಅಪ್ಪ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿರ್ತಾನೆ. ಆದ್ರೆ ಅಪ್ಪ ಅವ್ರು ಮಾತ್ರ ಜನರ ಹತ್ರ ಸಾಲ ಮಾಡಿ ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕಿ ದುಡ್ಡನ್ನೆಲ್ಲ ಕಳ್ಕೊಳ್ತಾ ಇರ್ತಾರೆ. ಜಾನಿ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡಿ ಅಪ್ಪನಿಗೋಸ್ಕರ ಸಾಲನೆಲ್ಲ ತೀರಿಸ್ತಾ ಇರ್ತಾನೆ. ತಂದೆಯವರು ಜೈಲಿಂದ ಬಿಡುಗಡೆಯಾಗ್ತಾರೆ. ಅವ್ರ ಮಗನ ಹುಡ್ಕೊಂಡು ಆಶ್ರಮಕ್ಕೆ ಹೋಗ್ತಾರೆ. ಆದ್ರೆ ಅವ್ರ ಮಗ ಅಲ್ಲಿ ಸಿಗಲ್ಲ. ಆಶ್ರಮದಲ್ಲಿ ಯಾರೂ ಇರಲ್ಲ. ಆಶ್ರಮದಲ್ಲಿರೋ ವಸ್ತುಗಳನ್ನ ಮತ್ತೆ ಆಶ್ರಮವನ್ನ ಶೂಟಿಂಗ್ಗೆ ಅಂತ ಬಾಡಿಗೆಗೆ ಕೊಡ್ತಾ ಇರ್ತಾರೆ. ತಂದೆಯವರು ಅಲ್ಲೇ ಮ್ಯಾನೇಜರ್ ಆಗಿ ಕೆಲ್ಸಕ್ಕೆ ಸೇರ್ಕೊಂಡು ಮಗನ್ನ ಹುಡುಕ್ತಾ ಇರ್ತಾರೆ. ಜಾನಿ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವನ್ ಫ್ರೆಂಡು, ನಿನ್ ಹೆತ್ತಪ್ಪ ನಿನ್ನ ಹುಡುಕ್ತಿರ್ಬಹುದು, ಇವ್ರಿಗಿಂತ ಅವರೇ ಒಳ್ಳೆಯವರಾಗಿರ್ಬೋದು ಅಂತ ಹೇಳ್ತಾನೆ. ಜಾನಿ ಚಿಕ್ಕ ವಯಸ್ಸಿಂದ ಕಾಯ್ತಾ ಇದ್ರು ತಂದೆಯವರು ಬರ್ದೇ ಇರೋದನ್ನ ನೋಡಿ ಅವ್ರು ಬರಲ್ಲ, ಅವ್ರು ಇಲ್ಲ ಅಂತ ನಂಬಿರ್ತಾನೆ. ಫ್ರೆಂಡ್ ಹತ್ರ ನನಗೆ ಬೇರೆ ಯಾರೂ ತಂದೆ ಇಲ್ಲ, ಇರೋದೊಬ್ರೇ ಅಪ್ಪ, ಮತ್ತೆ ಈ ವಿಷಯದ ಬಗ್ಗೆ ಮಾತಾಡ್ಬೇಡ ಅಂತ ಬೈತಾನೆ. ತಂದೆಯವರು ಯಾವತ್ತಾದ್ರೂ ಲಾಟ್ರಿ ತಾಗತ್ತೆ ಅಂತ ಲಾಟ್ರಿ ತಗೊಳ್ತಾ ಇರ್ತಾರೆ. ಒಂದಿನ ಜಾನಿ ಅಪ್ಪನ ಹತ್ರ, ನಾನ್ ದುಡಿತಿದ್ದೀನಲ್ಲ ಮತ್ತೆ ಯಾಕೆ ಬೇರೆಯವ್ರ ಹತ್ರ ದುಡ್ಡು ತಗೊಳ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ಅಪ್ಪ, ಲೇ ಬೇವರ್ಸಿ ನನ್ ಮಗನೇ, ನೀನ್ ಕರ್ಕೊಂಡ್ ಬಂದ್ಮೇಲೆ ನನ್ಗೆ ಈ ಗತಿ ಬಂದಿರೋದು ಅಂತ ಹೇಳ್ತಾರೆ. ಜಾನಿನ ದತ್ತು ತಗೊಳ್ಳೋದಕ್ಕಿಂತ ಮುಂಚೆ ಅಪ್ಪ ಅವ್ರ ಹೆಂಡತಿ ಇವನಿಂದ ಮನೆಗೆ ಅನಿಷ್ಟ ಇದೆ ಅಂತ ಹೇಳ್ತಾಳೆ. ಆದ್ರೆ ಅಪ್ಪ ಅವರು, ನಾವು ನಂಬಿದ್ರೆ ಅದೃಷ್ಟ, ನಾವು ನಂಬಿಲ್ಲ ಅಂದ್ರೆ ದುರದೃಷ್ಟ, ಇವೆಲ್ಲ ನಾವು ಮಾಡ್ಕೊಂಡಿದ್ದು ಅಂತ ಹೇಳಿ ಜಾನಿನ ಅನಾಥಾಶ್ರಮದಿಂದ ಕರ್ಕೊಂಡು ಬಂದಿರ್ತಾರೆ. ಅಪ್ಪ ಅವರು ಜಾನಿನ ದತ್ತು ತಗೊಳ್ಳೋದಕ್ಕಿಂತ ಮುಂಚೆ ತುಂಬಾ ಶ್ರೀಮಂತರಾಗಿರ್ತಾರೆ. ಜಾನಿನ ಕರ್ಕೊಂಡು ಬಂದ್ಮೇಲೆ ಅಪ್ಪ ಅವ್ರ ಹೆಂಡತಿನೂ ತೀರೋಗ್ತಾರೆ ಮತ್ತೆ ದುಡ್ಡನ್ನೆಲ್ಲ ಕಳ್ಕೊಳ್ತಾರೆ. ಇದೆಲ್ಲ ಜಾನಿಯಿಂದನೇ ಆಗಿರೋದು ಅಂತ ಅಪ್ಪ ಅವರು ತಿಳ್ಕೊಂಡಿರ್ತಾರೆ. ಜಾನಿನು ಇದೆಲ್ಲ ನನ್ನಿಂದಲೇ ಆಗಿರೋದು ಅಂತ ಬೇಜಾರು ಮಾಡ್ಕೊಳ್ತಿರ್ತಾನೆ. ತಂದೆಯವರು ಆಶ್ರಮದಲ್ಲಿ ಕೆಲಸ ಮಾಡ್ತಿರುವಾಗ ಜಾನಿ ಬರ್ತ್ ಸರ್ಟಿಫಿಕೇಟ್ ಸಿಗತ್ತೆ. ಮಗನ ಹೆಸರು ಜಾನಿ ಅಂತ ಗೊತ್ತಾಗತ್ತೆ. ಜಾನಿ ಅಪ್ಪನ್ನ ಪೊಲೀಸರು ಕರ್ಕೊಂಡು ಬಂದು ಚೆನ್ನಾಗಿ ಹೊಡಿತಿರ್ತಾರೆ. ಜಾನಿ ಪೊಲೀಸ್ ಅವ್ರ ಹತ್ರ ವಿಚಾರಿಸಿದಾಗ
ಅಪ್ಪ ಅವರು ಲೋಕಲ್ ಲೀಡರ್ ಹತ್ರ ₹1ಗೆ ₹1.5 ಜಾಸ್ತಿ ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿರೋದು ಲೋಕಲ್ ಲೀಡರ್ಗೆ ಗೊತ್ತಾಗಿ ಲೋಕಲ್ ಲೀಡರು ಹೊಡೆಸ್ತಾ ಇರೋದು ಜಾನಿಗೆ ಗೊತ್ತಾಗುತ್ತೆ. ಲೋಕಲ್ ಲೀಡರ್ ಜಾನಿ ಹತ್ರ ನಿಮ್ಮಪ್ಪನ ಸ್ಟೇಷನಲ್ಲೇ ಹೊಡೆದು ಸಾಯಿಸಿ ಒಬ್ಬ ಕಾರ್ಯಕರ್ತ ಸತ್ತ ಅಂತ ಹೇಳಿ ಅಮೌಂಟ್ ಕ್ಲೈಮ್ ಮಾಡ್ಕೊಳ್ತೀನಿ. ಗಲ್ಲಿ ಗಲ್ಲಿಗೂ ಮೆರವಣಿಗೆ ಮಾಡಿಸಿ ಓಟ್ ಕೇಳ್ತೀನಿ. ಆಗ ಪೂರ್ತಿ ಲೆಕ್ಕ ಚುಕ್ತಾ ಆಗತ್ತೆ ಅಂತ ಹೇಳ್ತಾನೆ. ಜಾನಿ ಲೋಕಲ್ ಲೀಡರ್ ಹತ್ರ ಎಷ್ಟು ದುಡ್ಡಾದ್ರೂ ನಾನು ತಂದು ಕೊಡ್ತೀನಿ, ಅಪ್ಪನ್ನ ಬಿಟ್ಬಿಡಿ ಅಂತ ಕೇಳ್ಕೊಳ್ತಾನೆ. ಆಗ ಲೋಕಲ್ ಲೀಡರ್ ಜಾನಿ ಹತ್ರ 20 ದಿನದಲ್ಲಿ 1 ಕೋಟಿ ತಂದು ಕೊಟ್ರೆ ಅಪ್ಪನ್ನ ಬಿಡ್ತೀನಿ ಅಂತ ಹೇಳ್ತಾನೆ. ಜಾನಿ ಎಲ್ಲ ಕಡೆ ಸಾಲ ಕೇಳ್ತಿರ್ತಾನೆ, ಆದ್ರೆ ಯಾರು ಸಾಲ ಕೊಡ್ತಿರಲ್ಲ. ಈ ಕಡೆ ತಂದೆಯವ್ರಿಗೆ 1.5 ಕೋಟಿ ಲಾಟ್ರಿ ತಾಗಿರುತ್ತೆ. ತಂದೆಯವರು ಲಾಟ್ರಿ ಅಮೌಂಟ್ ವಿತ್ಡ್ರಾ ಮಾಡೋದಿಕ್ಕಂತ ಕೇರಳ ಟ್ರೈನ್ ಅನ್ನ ಹತ್ತಿರ್ತಾರೆ. ಆದ್ರೆ ಅಲ್ಲಿ ಪೊಲೀಸರು ಇರೋದನ್ನ ನೋಡಿ ಅವರಿಂದ ತಪ್ಪಿಸ್ಕೊಳ್ಬೇಕು ಅಂತ ಯಾವ್ದೋ ಒಂದು ಬಸ್ ಅನ್ನ ಹತ್ತುತ್ತಾರೆ. ಜಾನಿ ಕೂಡ ಎಲ್ಲೂ ಸಾಲ ಸಿಗದೆ ತಂದೆಯವರಿದ್ದ ಬಸ್ಸಲ್ಲೇ ಬರ್ತಾ ಇರ್ತಾನೆ. ಜಾನಿಗೆ ಅವರೇ ತಂದೆ ಅಂತ ಗೊತ್ತಿರಲ್ಲ. ಬಸ್ಸಲ್ಲಿ ಬರ್ತಾ ಇರ್ಬೇಕಾದ್ರೆ ತಂದೆಯವರು ಪ್ರಜ್ಞೆ ತಪ್ಪಿ ಬೀಳ್ತಾರೆ. ಜಾನಿ ತಂದೆ ಅಂತ ಗೊತ್ತಿಲ್ಲದೆ ಆಸ್ಪತ್ರೆ ಕರ್ಕೊಂಡು ಹೋಗ್ತಾನೆ. ಆಸ್ಪತ್ರೆಯಲ್ಲಿ ತಂದೆಯವರಿಗೆ ಪ್ರಜ್ಞೆ ಬಂದ ತಕ್ಷಣ ನಾನು ಕೇರಳಕ್ಕೆ ಹೋಗ್ಬೇಕು ಅಂತ ನರ್ಸ್ ಹತ್ರ ಹೇಳ್ತಾರೆ. ಆಗ ನರ್ಸ್ ಈ ಪರಿಸ್ಥಿತಿಯಲ್ಲಿ ಒಬ್ರೇ ಎಲ್ಲೂ ಹೋಗಕ್ಕಾಗಲ್ಲ ಅಂತ ಹೇಳ್ತಾರೆ. ಆಗ ಜಾನಿ ಬಂದು ನಿಮಗೆ ಗಾಡಿ ಮಾತಾಡಿದ್ದೀನಿ, ನಿಮಗೆ ಏನು ತೊಂದರೆ ಆಗಲ್ಲ ಅಂತ ಹೇಳ್ತಾನೆ. ಆಗ ತಂದೆ ಮಗ ಅಂತ ಗೊತ್ತಿಲ್ಲದೆ ಈಗ ನನ್ನ ಹತ್ರ ದುಡ್ಡಿಲ್ಲ, ಕೇರಳದಿಂದ ಬಂದ ತಕ್ಷಣ ಹಣ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಜಾನಿ ಬಂದಾಗ ಎಲ್ಲಿಂದ ಕೊಡ್ತೀಯ ಅಂತ ಕೇಳ್ತಾನೆ. ಆಗ ತಂದೆಯವರು ನೀನು ನನ್ನ ಜೊತೆ ಕೇರಳಗೆ ಬಂದ್ರೆ ಹೇಳ್ತೀನಿ ಅಂತ ಹೇಳಿ ಹಣ ಬಂದಿರೋ ವಿಷಯ ಹೇಳ್ತಾರೆ. ಜಾನಿಗೆ ಅಪ್ಪನ್ನ ಜೈಲಿಂದ ಕರ್ಕೊಂಡು ಬರ್ಲಿಕ್ಕೆ ಹಣ ಬೇಕಾಗಿರತ್ತೆ. ಇವ್ರ ಜೊತೆ ಕೇರಳಗೆ ಹೋದ್ರೆ ಹೇಗಾದ್ರೂ ಹಣ ಕದಿಬಹುದು ಅಂತ ಕೇರಳಗೆ ಹೋಗ್ಲಿಕ್ಕೆ ಒಪ್ಕೊಳ್ತಾನೆ. ಹಣ ತಗೊಂಡ್ ಬರ್ಲಿಕ್ಕೆ ಇಬ್ರು ಸೇರಿ ಕೇರಳಗೆ ಹೋಗ್ತಾರೆ. ಹೋಗುವಾಗ ತಂದೆಯವರು ಜಾನಿ ಹತ್ರ ನಿನ್ನ ಹೆಸರೇನು ಅಂತ ಕೇಳ್ತಾರೆ. ಆಗ ಜಾನಿ ಪುನೀತ್ ಅಂತ ಸುಳ್ಳು ಹೇಳ್ತಾನೆ. ತಂದೆಯವರು ಮಗನ ಬಗ್ಗೆ ತಿಳ್ಕೊಳ್ಳೋದಿಕ್ಕಂತ ಒಂದು ಹುಡುಗಿ ಹತ್ರ ಹೇಳಿರ್ತಾರೆ. ಆ ಹುಡುಗಿಯಿಂದ ಮಗನ್ನ ಶ್ರೀನಿವಾಸ್ ಎಂಬುವರು ದತ್ತು ತಗೊಂಡಿರೋ ವಿಷಯ ಗೊತ್ತಾಗತ್ತೆ. ಹೋಗುವಾಗ ಜಾನಿ ಹತ್ರ ತಂದೆಯವರು ನನ್ಗೆ 2 ಪೆಗ್ ಹಾಕಿದ್ರೇನೆ ನಿದ್ರೆ ಬರೋದು ಅಂತ ಹೇಳ್ತಾರೆ. ಆಗ ಜಾನಿ ತಂದೆಯವ್ರನ್ನ ಅಲ್ಲೇ ಒಂದು ಬಾರಿಗೆ ಕರ್ಕೊಂಡು ಹೋಗ್ತಾನೆ. ತಂದೆಯವರು ಫುಲ್ ಟೈಟ್ ಆದಾಗ ಜಾನಿ ತಂದೆಯವ್ರ ಬ್ಯಾಗಿಂದ ಲಾಟ್ರಿ ಟಿಕೆಟ್ ಎತ್ಕೊಂಡು ತಂದೆಯವ್ರನ್ನ ಬಾರಲ್ಲೇ ಬಿಟ್ಟು ಬಂದ್ಬಿಡ್ತಾನೆ. ಜಾನಿ ತಂದೆಯವ್ರನ್ನ ಬಾರಲ್ಲೇ ಬಿಟ್ಟು ಬರ್ತಿರ್ಬೇಕಾದ್ರೆ ಲೋಕಲ್ ಲೀಡರ್ ಕಾಲ್ ಮಾಡಿ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅಪ್ಪನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆಗ ಜಾನಿ ಊರಿಗೆ ಬಂದು ಹಣ ಕೊಡ್ತೀನಿ ಅಂತ ಹೇಳಿ ಸ್ವಲ್ಪ ದೂರ ಬಂದು ಲಾಟ್ರಿ ಟಿಕೆಟ್ ಚೆಕ್ ಮಾಡ್ತಾನೆ. ಆಗ ಆ ಟಿಕೆಟ್ ಎಕ್ಸ್ಪೈರ್ ಆಗಿರೋ ಟಿಕೆಟ್ ಆಗಿರತ್ತೆ. ಗೆದ್ದಿರೋ ಟಿಕೆಟ್ ತಂದೆಯವ್ರ ಹತ್ರನೇ ಇರತ್ತೆ. ಆಗ ಜಾನಿ ಮತ್ತೆ ವಾಪಸ್ ತಂದೆಯವ್ರನ್ನ ಬಿಟ್ಟಿರೋ ಬಾರ್ಗೆ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ತಂದೆಯವರು ಯಾವ್ದೋ ಗಲಾಟೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ಜಾನಿ ಅವರಿಂದ ಕಾಪಾಡ್ತಾನೆ. ಜಾನಿ ಮತ್ತೆ ತಂದೆಯವರು ಅಲ್ಲಿಂದ ಕೇರಳ ಕಡೆಗೆ ಹೊರಡ್ತಾರೆ. ಜಾನಿ ಜೈಲಲ್ಲಿರೋ ಅಪ್ಪನ್ನ ನೋಡ್ಕೊಂಡ್ ಬರೋದಿಕ್ಕೆ ಅಂತ ಫ್ರೆಂಡ್ ಹತ್ರ ಹೇಳಿರ್ತಾನೆ. ಅದಕ್ಕೆ ಫ್ರೆಂಡು ಜೈಲ್ ಹತ್ರ ಬಂದಿರ್ತಾನೆ. ಆಗ ಅಪ್ಪ ನನ್ನ ಈ ಸ್ಥಿತಿಗೆ ಆ ಜಾನಿನೇ ಕಾರಣ ಅಂತ ಹೇಳ್ತಾರೆ. ಆಗ ಫ್ರೆಂಡು ನೀನು ಈ ಸ್ಥಿತಿಗೆ ಇಷ್ಟು ಲೇಟಾಗಿ ಬರ್ಲಿಕ್ಕೆ ಕಾರಣ ಅವನು, ನಿನ್ಗೆ ಹಿಡ್ದಿರೋ ಅನಿಷ್ಟ ಅಲ್ಲ, ನೀನೇ ಅವನಿಗೆ ಹಿಡ್ದಿರೋ ಅನಿಷ್ಟ ಅಂತ ಬೈದು ಹೋಗ್ತಾನೆ. ಜೈಲಲ್ಲಿರೋ ಅಪ್ಪ ಅವರಿಗೆ ಹೌದು ಅಂತ ಅನಿಸ್ತಾ ಇರತ್ತೆ. ಈ ಕಡೆ ಜಾನಿಗೆ ಲೋಕಲ್ ಲೀಡರ್ ಫೋನ್ ಮಾಡಿ ದುಡ್ಡು ಬರೋದು ಲೇಟ್ ಆದ್ರೆ ಅಪ್ಪನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಜಾನಿ ಮತ್ತೆ ತಂದೆಯವರು ಒಂದ್ ಕಡೆ ರೂಮ್ ಮಾಡಿ ಉಳ್ಕೊಳ್ತಾರೆ. ಲಾಟ್ರಿ ಟಿಕೆಟ್ ಕಿತ್ಕೊಳ್ಳೋದಿಕ್ಕಂತ ಅಲ್ಲಿ ತಂದೆಯವರಿಗೆ ಗೊತ್ತಿರೋನೊಬ್ಬ ಬಂದಿರ್ತಾನೆ. ಈ ವಿಷಯ ತಂದೆಯವರಿಗೆ ಗೊತ್ತಾಗಿ ಇಬ್ರು ಜಗಳ ಮಾಡ್ತಿರ್ತಾರೆ. ಆಗ ಜಾನಿ ಅಲ್ಲಿಗೆ ಬಂದು ತಂದೆಯವ್ರನ್ನ ಕಾಪಾಡ್ತಾನೆ. ಆ ಜಗಳದಲ್ಲಿ ತಂದೆಯವರಿಗೆ ಪೆಟ್ಟಾಗಿರತ್ತೆ. ಜಾನಿ ತಂದೆಯವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ. ತಂದೆಯವರು ಜಾನಿನ ತುಂಬಾ ನಂಬಿರ್ತಾರೆ. ತಂದೆಯವರು ಒರಿಜಿನಲ್ ಟಿಕೆಟ್ನ ಜೇಬಿಂದ ತೆಗೆದು ಬ್ಯಾಗಲ್ಲಿಟ್ಟು ಜಾನಿ ಹತ್ರ ನೋಡ್ಕೊಂತಿರು ಅಂತ ಹೇಳಿ ಚೆಕಪ್ಗೆ ಹೋಗ್ತಾರೆ.
ಜಾನಿ ಟಿಕೆಟ್ ಎತ್ಕೊಂಡು ಹೊರಡ್ತಿರ್ಬೇಕಾದ್ರೆ ತಂದೆಯವರು ನೋಡ್ಬಿಡ್ತಾರೆ. ಆಗ ತಂದೆಯವರು, ನೀನ್ ತುಂಬಾ ಒಳ್ಳೆಯವನು, ನಂಗೆ ಗೊತ್ತು ನೀನ್ ತಪ್ಪು ಮಾಡಲ್ಲ ಅಂತ ಹೇಳ್ತಾರೆ. ಜಾನಿಗೂ ಗೊತ್ತಿರತ್ತೆ ನಾನು ತಪ್ಪು ಮಾಡ್ತಿದ್ದೀನಿ ಅಂತ. ಆದ್ರೆ ಅಪ್ಪನ್ನ ಜೈಲಿಂದ ಬಿಡಿಸ್ಕೊಳ್ಳೋದಿಕ್ಕೆ ಬೇರೆ ದಾರಿ ಗೊತ್ತಾಗದೆ ತಂದೆಯವ್ರನ್ನ ಅಲ್ಲೇ ಬಿಟ್ಟು ಟಿಕೆಟ್ ಎತ್ಕೊಂಡು ಹೋಗ್ತಾನೆ. ಜಾನಿ ಲಾಟ್ರಿ ಟಿಕೆಟ್ ಕೊಟ್ಟು ಹಣ ತಗೊಂಡು ಬರ್ತಿರ್ಬೇಕಾದ್ರೆ ತಪ್ಪು ಮಾಡ್ತಿದ್ದೀನಿ ಅಂತ ಅನಿಸಿ ಒಂದು ಲೆಟ್ರಲ್ಲಿ, ನಾನು ಚಿಕ್ಕ ವಯಸ್ಸಲ್ಲಿ ಅನಾಥಾಶ್ರಮದಲ್ಲಿರ್ತಿದ್ದೆ, ಅಲ್ಲಿಂದ ಅಪ್ಪ ನನ್ನ ಕರ್ಕೊಂಡು ಬಂದರು, ದಿನ ಅಳ್ತಿದ್ದೆ, ಅಪ್ಪ ಸಮಾಧಾನ ಮಾಡ್ತಿದ್ರು, ಅನಾಥನ್ನ ಎಲ್ಲವ್ರ ಥರದವನಾಗಿ ಅಪ್ಪನ್ನೇ ಬದಲಾಯಿಸಿದ್ದು ಅಂತ ಅಪ್ಪನ್ನ ಇವತ್ತು ಜೈಲಿಂದ ಬಿಡಿಸ್ಬೇಕು ಅಂದರೆ ನನಗೆ ನಿನ್ನ ದುಡ್ಡು ಬೇಕು, ಅದಕ್ಕೆ ಕಳ್ತನ ಮಾಡಬೇಕು ಅಂತಾನೆ ನಿನ್ನ ಜೊತೆಗೆ ಬಂದೆ. ಆದರೆ ನಮ್ಮಪ್ಪ ನನ್ನ ಆ ಥರ ಬೆಳೆಸಿಲ್ಲ, ಅದಕ್ಕೆ ನಿನ್ನ ದುಡ್ಡು ವಾಪಸ್ ಕೊಡ್ತಿದ್ದೀನಿ, ನನ್ನ ನಿಜವಾದ ಹೆಸರು ಜಾನಿ ಅಂತ ಬರೆದು ಹಣನ ವಾಪಸ್ ಕೊಟ್ಟು ಕಳಿಸ್ತಾನೆ. ಫ್ರೆಂಡು, ಈಗ ನಿಮ್ಮ ಅಪ್ಪನ್ನ ಹೇಗೆ ಜೈಲಿಂದ ಕರ್ಕೊಂಡು ಬರ್ತೀಯ ಅಂತ ಜಾನಿ ಹತ್ರ ಕೇಳ್ತಾನೆ. ಆಗ ಜಾನಿ, ಲೋಕಲ್ ಲೀಡರ್ಗೆ ಒಬ್ಬ ಕಾರ್ಯಕರ್ತ ಸಾಯ್ಬೇಕು, ಆ ಕಾರ್ಯಕರ್ತ ನಮ್ಮಪ್ಪ ಯಾಕೆ ಆಗ್ಬೇಕು, ನಾನೇ ಅಪ್ಪನಿಗೋಸ್ಕರ ಸಾಯ್ತೀನಿ ಅಂತ ಹೇಳ್ತಾನೆ. ಆಗ ಫ್ರೆಂಡು, ಲೋ ನೀನ್ಯಾಕೋ ಸಾಯ್ತೀಯ ಅಂತ ಹೇಳ್ತಿರ್ಬೇಕಾದ್ರೆ ಪೊಲೀಸರು ಅಪ್ಪನ್ನ ಜೈಲಿಂದ ಕರ್ಕೊಂಡು ಬಂದು ಬಿಟ್ಟು ಹೋಗ್ತಾರೆ. ಆಗ ಅಪ್ಪ ಅವರು ಜಾನಿನ ತಪ್ಕೊಂಡು ನನ್ನ ಕ್ಷಮಿಸ್ಬಿಡು ಅಂತ ಕಣ್ಣೀರಾಕಿ ಜಾನಿ ತಂದೆಯವ್ರಿಗೆ ಬರೆದಿರೋ ಲೆಟರ್ನ ಜಾನಿಗೆ ಕೊಡ್ತಾರೆ. ತಂದೆಯವರಿಗೆ ಜಾನಿನೇ ಸ್ವಂತ ಮಗ ಅಂತ ಗೊತ್ತಾಗಿ ಅಪ್ಪ ಅವ್ರನ್ನ ಜೈಲಿಂದ ಹಣ ಕೊಟ್ಟು ಬಿಡಿಸಿ ಮಗನ್ನ ತುಂಬಾ ಚೆನ್ನಾಗಿ ಬೆಳೆಸಿದ್ದೀರಾ ಅಂತ ಹೇಳಿ ಹೊರಟೋಗಿರ್ತಾರೆ. ಆಗ ಜಾನಿ ತಂದೆಯವ್ರ ಬಗ್ಗೆ ಸರಿಯಾಗಿ ವಿಚಾರಿಸಿದಾಗ ಅವರೇ ಹೆತ್ತ ತಂದೆ ಅಂತ ಗೊತ್ತಾಗತ್ತೆ. ಮತ್ತೆ ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸಿರೋ ಸತ್ಯನೂ ಗೊತ್ತಾಗುತ್ತೆ. ಜೈಲಿನಿಂದ ಬಂದ ನಂತರ ಅಪ್ಪ ಅವರು ಜಾನಿ ಜೊತೆ ತುಂಬಾ ಚೆನ್ನಾಗಿರ್ತಾರೆ. ತಂದೆಯವರು ಹೇಳ್ದೆ ದೂರ ಹೊರಟೋಗಿರ್ತಾರೆ. ಜಾನಿ ತಂದೆಯವ್ರನ್ನ ಹುಡುಕಿ ಭೇಟಿಯಾಗಿ ಯಾಕೆ ದೂರ ಹೋದೆ ಅಂತ ಕೇಳ್ತಾನೆ. ಆಗ ತಂದೆಯವರು ಜಾನಿ ಹತ್ರ, ನೀನು ಬರೆದಿರೋ ಪತ್ರದಲ್ಲಿ ನೀನು ನಿಮ್ಮ ಅಪ್ಪನ ಮೇಲಿಟ್ಟಿರೋ ಪ್ರೀತಿನೂ ಕಾಣಿಸ್ತು, ಅವ್ರು ನಿನ್ನ ಬೆಳೆಸಿರೋ ರೀತಿನೂ ಕಾಣಿಸ್ತು, ಒಂದು ಪ್ರೀತಿನ ಇನ್ನೊಂದು ಪ್ರೀತಿ ಕೊಲ್ಲಬಾರ್ದು ಅಂತ ಬಂದ್ಬಿಟ್ಟೆ ಅಂತ ಹೇಳ್ತಾರೆ. ಮತ್ತೆ ನಾನು ಅಂದ್ಕೊಂಡಿದ್ದು ನನ್ನ ಮಗನ ಭೇಟಿಯಾಗಬೇಕು ಅಂತ, ಅವನ ಜೊತೆ ಸುತ್ತಾಡಿದೆ, ಬೈಸ್ಕೊಂಡೆ, ಸಿಗರೆಟ್ ಸೇದಿದೆ, ಜಗಳ ಆಡಿದೆ, ಇನ್ನೇನು ಬೇಕು ನನಗೆ ಅಂತ ಹೇಳ್ತಾರೆ. ಸರಿ ಅಪ್ಪ, ಇವಾಗ ಏನು ಮಾಡ್ಕೊಳ್ಬೇಕಂತಿದೀಯ ಅಂತ ಜಾನಿ ಅಪ್ಪನ್ನ ಕೇಳ್ತಾನೆ. ಆಗ ತಂದೆಯವರು, ಅನಾಥಾಶ್ರಮದಲ್ಲಿರೋ ಮಕ್ಕಳ ಜೊತೆ ಮಕ್ಕಳಾಗಿರ್ತೀನಿ, ಇವ್ರನ್ನೇ ನೋಡ್ಕೊಳ್ತಿರ್ತೀನಿ ಅಂತ ಹೇಳ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.